ಈಗ ಹೆಂಗಾಗಿದೆ ಅಂದರೆ ಇರೋಷ್ಟು ದಿನ ಮಜಾ ಮಾಡಿಬಿಡೋಣ, ಯಾವಾಗ ಇರ್ತೀವೋ ಯಾವಾಗಿಲ್ವೋ ಅನ್ನೋ ಥರ ಆಗ್ಬಿಟ್ಟು ನೀವು ಇರ್ತಿರೋ ಬಿಡ್ತಿರೋ. ಮಜಾ ಅಂದರೆ ಏನು, ಯಾವ ಪರಿಕಲ್ಪನೆ ಇಟ್ಕೊಂಡು ಮಜಾ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರ ಅನ್ನೋದು ಮುಖ್ಯ ಆಗುತ್ತೆ. ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆವು ಅದನ್ನೇ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ಎಷ್ಟು ಅದ್ಭುತವಾದ ಜೀವನ ತತ್ವ ಇದು. ಒಲವೇ ನಮ್ಮ ಬದುಕು ಅಂತಿದೆಯಲ್ಲ, ಆ ಬದುಕಿನ ಬಂಡವಾಳ ಏನು ಅಂದರೆ ಒಲವು ಒಲವು ಒಲವು. ಅದನ್ನೇ ಎಲ್ಲದಕ್ಕೂ ಬಳಸ್ಕೋಬೇಕು. ಅದು ಇದ್ದುಬಿಟ್ರೆ ಉಳಿದದ್ದೆಲ್ಲದು ಸರಿ ಆಗುತ್ತೆ ಅನ್ನೋದು ಒಂದು ದೊಡ್ಡ ತತ್ವವನ್ನು ನಮ್ಮ ವರಕವಿಗಳು ಹೇಳ್ತಾ ಇದ್ದಾರೆ. ಅದು ಒಂದು. ಅಷ್ಟು ಪ್ರೀತಿ ಇಷ್ಟು ಪ್ರೀತಿ ಎಣಿಸಿ ಕಷ್ಟಪಡದಿರು, ಎಷ್ಟೇ ಇರಲಿ ಅಷ್ಟೇ ಮಿಗಿಲು, ನಮ್ಮ ಕಿರಣ ನಮಗೆ ಹಗಲು, ಉಳಿದ ಬೆಳಕು ಕತ್ತಲು. ನಮ್ಮ ಕಿರಣ ನಮಗೆ ಹಗಲು, ಉಳಿದ ಬೆಳಕು ಕತ್ತಲು. ಎಷ್ಟು ಇರುತ್ತಲ್ಲ ಅಷ್ಟೇ ಮಿಗಿಲು ಅಂತ. ಈ ಸಂಬಂಧಗಳ ಹೆಸರುಗಳು ಏನಾದರೂ ಇರಲಿ, ಗಂಡ ಇರಲಿ, ಹೆಂಡತಿ ಇರಲಿ, ಮಾಲೀಕ ಇರಲಿ, ಆಳ್ಮಗ ಇರಲಿ, ಏನು ಬೇಕಾದರೂ ಇರಲಿ. ಓಕೆ, ಮುಖ್ಯಮಂತ್ರಿನೂ ಇರ್ಬೋದು, ಅದು ಸುಮ್ಮನೆ ಮುಖ್ಯಮಂತ್ರಿ ಯಾವುದೋ ಯಾರನ್ನೋ ವ್ಯಕ್ತಿಯಾಗಿ ನಾನು ಹೇಳ್ತಾ ಇಲ್ಲ, ಅವ್ರ ಕಚೇರಿ ಒಳಗೇನೋ ಒಬ್ಬ ಜವಾನ್ ಇರ್ಬೋದು. ನಾವು ಮನುಷ್ಯರಾಗಿ ಇಬ್ಬರಿಗೂ ಸಮಾನ ಗೌರವ ಕೊಡಬೇಕು. ಇಷ್ಟೇ ನಮಗೆ ಬೇಕಾಗಿರೋದು. ಅಂದರೆ ಚೆಂದಾಗಿ ಬದುಕೋದು ಅಂದ್ರೆ ಇದೇನೆ ಅಂತ, ಸುಂದರ ಅಂದರೆ ಇದೇನೆ, ಸರಳವಾದ ಬದುಕು ಅಂದರೆ ಇದೇನೆ. ಇಲ್ಲಿಂದನೇ ಇವೆಲ್ಲ ಹುಟ್ಕೊಳ್ಳೋದು ಈ ನೆಲೆಯಿಂದ ಅಂತ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ದಿಂಬು ಕೊಡ್ಲೇನು? ಇಲ್ಲ, ಇದೆ. ಆರಾಮಾಗಿ ಕೂತಿರಲಿಲ್ಲ? ಹಾಂ, ಓಕೆ, ಸೂಪರ್. ಈ ಆರಾಮ ಅನ್ನೋ ಪದ ಇದೆಯಲ್ಲ, ಅಷ್ಟು ಈಸಿ ಅಲ್ಲ. ಹೌದೌದು, ಹೌದಲ್ಲ? ಸುಮ್ಮನೆ ಮಾತಿಗೆ ಕೇಳ್ತೀವಿ ಆರಾಮಿದ್ದೀರೇನ್ರಿ ಅಂತಾರೆ, ಎಲ್ಲರೂ ಆರಾಮಿದ್ದೀವಿ ಅಂತಾರೆ. ಆಮೇಲೆ ಸ್ವಲ್ಪ ಹೊತ್ತು ಏನು ಆರಾಮ ಬಿಡೋ ಮರ. ಅದಕ್ಕೆ ಈ ಆರಾಮ ಎಲ್ಲಿಂದ ಬಂತು ಅನ್ನೋದೇ ನನ್ನ ಪ್ರಶ್ನೆ. ನೀವು ಹೇಳಿ ಸರ್. ನಾ ಮೊದಲಿಂದನೂ ಆರಾಮೇ ಇದ್ದೀನಿ. ಅಲ್ಲ, ಇವತ್ತಿನ ಪೀಳಿಗೆಗೆ ಹೇಳಿ, ಮದುವೆ ಆಗೋರಿಗೆ ಒಂದಿಷ್ಟು ಅವ್ರಿಗೆ ಜಟಿಲ ಪ್ರಶ್ನೆಗಳಿದೆ, ಭಯ ಇದೆ. ಅವ್ರಿಗೆ ಏನಂತ ಕೇಳ್ತಾರೆ ಅಂತಂದರೆ, ಅವನಿಗೆ ಆಲ್ರೆಡಿ ಒಂದು ಮನೆ ಇರಬೇಕು, ಆಲ್ರೆಡಿ ಪ್ಯಾಕೇಜ್ ವರ್ಷಕ್ಕೆ 50-60 ಲಕ್ಷ ಇರಬೇಕು, ಈ ಥರದ್ದೆಲ್ಲ ಬಯಸ್ತಾರೆ. ಹೇಗೆ ಸಾಧ್ಯ? ಹೇಗೆ ಅದನ್ನು 25-30 ವರ್ಷದ ಹುಡುಗ ಹೇಗೆ ತರೋದಕ್ಕೆ ಸಾಧ್ಯ? ಹೇಗೆ ಅದನ್ನು ಏನನ್ನು ಕಂಡುಕೋಬೇಕು ಅವ್ರು? ಇವತ್ತಿನ ಎಲ್ಲ ಕನೆ ಸಿಗ್ತಿಲ್ಲ, ಅದಕ್ಕೆ ಕೇಳಿ. ಹೌದು, ಖಂಡಿತ ಆಗಲ್ಲ. ಮತ್ತು ಆ ಥರದ್ದು ಒಂದು ನಿರೀಕ್ಷೆ ಇಟ್ಕೊಂಡು ಜೀವನ ನಡೆಸ್ತೀವಿ ಅನ್ನೋದು ಖಂಡಿತವಾಗ್ಲೂ ತಪ್ಪು. ಅದು ಸರಿ ಅಲ್ವೇ? ಅಂದರೆ ಅವ್ರಿಗೇನೆ, ಯಾರು ಆ ಥರ ಅಂದ್ಕೊಳ್ತಾರೆ ಅವ್ರಿಗೇನೆ ಏನು ಅಂದರೆ ಖಂಡಿತವಾಗ್ಲೂ ಒಂದು ಆರ್ಥಿಕವಾದ ಒಂದು ಭದ್ರತೆ ಬೇಕು, ಇಲ್ಲ ಅಂತಲ್ಲ. ಆದರೆ ಅವನಿಗೆ ಸಾಮರ್ಥ್ಯ ಇದೆಯಾ ಅದನ್ನು ನೋಡ್ರಿ. ಅದ್ರ ಮೇಲೆ ಇಬ್ರು ಜೊತೆಗೆ ಜೀವನ ಕಟ್ಕೊಂಡು ಹೋಗ್ಬೋದಲ್ಲ. ಯಾಕೆ ಎಲ್ಲ ಸೆಟ್ಲ್ ಆದ್ಮೇಲೆ ಮದುವೆ ಆಗಿ ಅಲ್ಲಿಂದ ಹೆಂಗೆ ಜೀವನ ಶುರು ಆಗುತ್ತೆ? ಜೀವನ ಮದುವೆ ಜೊತೆಗೇನೆ ನಾವು ಒಂದು ಬೆಳೆಯೋ ರೀತಿನಲ್ಲೇ ಇರುತ್ತೆ. ಅದು ಸೆಟ್ಲ್ ಆಗೋದು ಅಂತ ಹಾಗೆ ಒಂದು ಸೆಟ್ಲ್ ಆಗೋದು ಅಂದರೆ ನನ್ನ ಪ್ರಕಾರ ಅಲ್ಲೊಂದು ನಿಲುಗಡೆ ಬರುತ್ತೇನೋ ಅಂತ ಒಂದಿದು. ಸೆಟ್ಲ್ ಆಗ್ಬಿಟ್ಟುಪ್ಪ ಹಿಂಗೆ ಅಂತ. ಬಟ್ ಹೆಂಗೆ ಅದು ಸೆಟ್ಲ್ ಆಗೋದು ಅಂದರೆ ಏನು? ಒಂದು ಮನೆ ತೊಗೊಂಡ್ವಿ, ಕಾರ್ ತೊಗೊಂಡ್ವಿ, ಸ್ವಲ್ಪ ದುಡ್ಡು ಮಾಡಿದ್ವಿ, ಅದು ಸೆಟ್ಲ್ ಆಗೋದಾ? ಅಥವಾ ನಿರಂತರ ಇರುತ್ತಲ್ವ ಅದು ಜೀವನ. ಅದು ನಿರಂತರ ಒಂದು ಹರಿಯುವಿಕೆ. ಆ ದೃಷ್ಟಿಯಿಂದ ಪ್ರತಿ ಹೆಣ್ಮಕ್ಳು ಆಯಿತು, ಪ್ರತಿ ಗಂಡು ಮಕ್ಕಳು ಆಯಿತು, ಹಿಂಗೆ ಯೋಚನೆ ಮಾಡಿದ್ರೆ ಸೂಕ್ತ ಅಂತ ಅನ್ಸುತ್ತೆ. ಅಂದರೆ ಆತನಿಗೆ ಬಂದವರು ಇವರು ಸಾಥ್ ಕೊಟ್ರೆ ಎರಡು ಕೈ ಹೌದು ಹೌದು ಹೌದು. ಆಮೇಲೆ ಅದರಲ್ಲಿ ಸುಖ ಇದೆ ಅಂತೀರಿ. ಹೌದು, ಬಡತನದಲ್ಲಿ ಸುಖ ಇದೆ. ಹೌದು, ಸೈಟ್ ಹುಡುಕೋರಲ್ಲಿ ಸುಖ ಇದೆ. ಖಂಡಿತ ಸರ್, ಖಂಡಿತ. ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಾವು ಈಗ ನೋಡಿ, ಇಲ್ಲ ನಾ ಇದನ್ನು ಮಾಡಬೇಕು ಅಂತ ಬೇರೆ ಸ್ವಲ್ಪ ಸೇವಿಂಗ್ಸ್ ಮಾಡ್ತೀವಿ. ಅದು ಮಾಡಿ ಏನನ್ನು ತಗೋಬೇಕು ಅಥವಾ ಯಾವುದನ್ನು ನಮ್ಗೆ ಬೇಕಾಗಿರುತ್ತೆ ಅದನ್ನು ಪಡಿಬೇಕು ಅಂದಾಗ ಆ ಸಂತೋಷ ಬೇರೆ ಅಲ್ವಾ? ಅದು ರೆಡಿಮೇಡ್ ಯಾರೋ ಈಗ ಹಿಂಗಿರುತ್ತೆ, ಹಿಂಗೆ ಬೇಕು, ಹಿಂಗೆ ತಂದುಬಿಟ್ವಿ, ಆ ಸಂತೋಷ ಅದು ಒಂದು ಸಂತೋಷ ಇದ್ದಿರ್ಬೋದು. ಬಟ್ ನನಗೇನೋ ಅದು ಹಂತವಾಗಿ ಬರ್ತಾ ಅದನ್ನು ಅನುಭವಿಸೋದಿಲ್ಲ, ಅದು ಭಾಳ ಸುಂದರವಾಗಿರುತ್ತೆ ಅಂತ ಅನ್ಸುತ್ತೆ. ಅದೇ ಹೊತ್ತಿಗೆ ನಾವು ಕೊರತೆ ಮಾಡ್ಕೋಬೇಕಾಗಿಲ್ಲ, ಬಟ್ ಈ ಮಿತಿನಲ್ಲಿರ್ಬೇಕಾಗತ್ತೆ. ಇದೆ ಅಂತ ಖರ್ಚು ಮಾಡಿಕೊಂಡು ಮಜಾ ಮಾಡಿ. ಈಗ ಹೆಂಗಾಗಿದೆ ಅಂದರೆ ಇರೋಷ್ಟು ದಿನ ಮಜಾ ಮಾಡಿಬಿಡೋಣ, ಯಾವಾಗ ಇರ್ತೀವೋ ಯಾವಾಗಿಲ್ವೋ ಅನ್ನೋ ಥರ ಆಗ್ಬಿಟ್ಟು ನೀವು ಇರ್ತಿರೋ ಬಿಡ್ತಿರೋ. ಮಜಾ ಅಂದರೆ ಏನು, ಯಾವ ಪರಿಕಲ್ಪನೆ ಇಟ್ಕೊಂಡು ಮಜಾ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರ ಅನ್ನೋದು ಮುಖ್ಯ ಆಗುತ್ತೆ. ಅದೇ ತಿನ್ನೋದು, ಉಣ್ಣೋದು, ತೊಡೋದು, ತಿರುಗೋದು ಇಷ್ಟೇ ಮಜಾನ? ಅಥವಾ ನಿನ್ನಲ್ಲಿ ನೀನು ಕಂಡ್ಕೋಬೇಕಲ್ವ, ನಿನ್ನನ್ನು ಈಗ ನಾವು ನಮ್ಗೆ ಮರ್ಯಾದೆ ಬೇಕು ಅಂತೀವಿ, ಬಟ್ ಹೆಂಗೆ ಬರುತ್ತದು? ನನ್ನಲ್ಲಿ ನಾನು ಏನು ಅಂತ ನನಗೆ ಗೊತ್ತಾಗಬೇಕು ತಾನೆ. ನನ್ನನ್ನು ನಾನು ಕಂಡ್ಕೊಂಡಾಗ ಅಲ್ಲಿ ನಾನು ಸ್ಥಿರವಾಗಿರ್ತೀನಿ.
ಅದರಿಂದ ನನಗೆ ನೋಡೋರು ಹೌದು ಅವ್ರು ಕೊಡ್ತಾರೆ ಬಿಡ್ತಾರೆ ಅದು ಬೇರೆ ಮಾತು, ಬಟ್ ನನ್ನ ಬಗ್ಗೆ ನನಗಾದ್ರೂ ಒಂದು ಗೌರವ ಇರಬೇಕಲ್ವಾ, ಒಂದು ಘನತೆ ಗೌರವ ಇದ್ದಾಗ ಖಂಡಿತ ಅದು ನಮ್ಮಲ್ಲಿ ವ್ಯಕ್ತ ಆಗುತ್ತೆ. ಅದು ಇನ್ನೊಬ್ರಿಗೂ ಅದು ತಟ್ಟುತ್ತೆ. ಅದು ಹೌದಪ್ಪ ಇವ್ರು ಹಿಂಗೆ. ಅವಾಗ ಆರ್ಥಿಕವಾಗಿಯೇ ನೀನು ಇಲ್ಲಿದ್ದೀಯ ಅಂತ ಅಳಿಯೋಕ್ಕೆ ಎಲ್ಲರೂ ಅದೇ ಥರ ಇರಲ್ಲ, ಮತ್ತು ಅದ್ರ ಮೇಲೇ ನೋಡಲ್ಲ ಅಂತ ಅನಿಸುತ್ತೆ. ಬರೀ ಆರ್ಥಿಕವಾಗಿ ಇದ್ದುಬಿಟ್ಟಿದ್ದಾನೆ ಹಾಗಂತ ಗೌರವ ಬರುತ್ತೆ ಅಂತಿಲ್ಲ. ಎಷ್ಟೋ ಜನ ಶ್ರೀಮಂತಿರ್ತಾರೆ, ಬಟ್ ನಮಗೆ ಅನಿಸಲ್ಲ ಅದು. ಮನೆಯಲ್ಲಿ ಮಾತುಗಳೇ ಬಂದಾಗ್ಬಿಟ್ಟು ಚಂದಾಗ ಜಗಾಡಕ್ಕೂ ಬರ್ತಾ ಇದೆ ಜನಕ್ಕೆ, ಸ್ಪೇಸೇ ಇಲ್ಲ. ಮಾತಾಡಬೇಕು ಸರ್, ಖಂಡಿತವಾಗ್ಲೂ ಒಂದು ಕುಟುಂಬದಲ್ಲಿ ಸರಿ ಇರಲಿ ತಪ್ಪಿರಲಿ ಭಿನ್ನಾಭಿಪ್ರಾಯ ಏನೇ ಇದ್ದಿರಲಿ ಮನೆ ವ್ಯವಹಾರ ಇಟ್ಕೊಂಡು ಮಕ್ಕಳ ಜೊತೆಗೆ ನಾವು ಮಾತಾಡ್ಬೇಕು. ಅಂದರೆ ಕೆಟ್ಟದಾಗ ಜಗಳ ಮಾಡೋದು ಅಂತಲ್ಲ, ಪ್ರತಿ ವ್ಯತ್ಯಾಸಗಳ್ನು ಹೇಳೋದು, ಪ್ರತಿ ಆ ಮನೆಯಲ್ಲಿನ ಆಗು ಹೋಗುಗಳನ್ನ ಮಕ್ಕಳ ಜೊತೆಗೆ ಮಾತಾಡಿದಾಗ ಮುಕ್ತವಾಗುತ್ತೆ ಅದು. ಆವಾಗ ಹೌದಾ ಆ ಮಕ್ಳಿಗೂ ಅರ್ಥ ಆಗುತ್ತೆ ಅಪ್ಪ ಅಮ್ಮಂದು ಅಥವಾ ನಮ್ಮ ಮನೆಯದು ಹೆಂಗಿದೆ ಏನಿದೆ. ತಂದೆ ತಾಯಿಗೂ ಅರ್ಥ ಆಗುತ್ತೆ, ನಮ್ಮ ಮಗುಗೆ ಇಷ್ಟೆಲ್ಲ ಗೊತ್ತಿದೆ, ಅವನು ಜೀವನ ಹೆಂಗೆ ಕಟ್ಕೊಳ್ತಾನೆ, ಆಕೆ ಅಥವಾ ಆತ ಜೀವನ ಕಟ್ಕೊಳ್ಳೋದಕ್ಕೆ ಅದು ಸುಲಭ ಆಗುತ್ತೆ ಅನ್ಸುತ್ತೆ ನನಗೇನು. ಏನು ಗೊತ್ತೇ ಆಗಬಾರ್ದು, ನಾನು ತಿನ್ನಿಸ್ತೀನಲ್ಲ ತರ್ತೀನಲ್ಲ ಕೊಡ್ತೀನಲ್ಲ ಇಷ್ಟೇ ಮಾಡ್ರಿ ಅನ್ನೋದು ಅಷ್ಟು ಸೂಕ್ತ ಅನಿಸಲ್ಲ. ನಾನು ನಮ್ಮ ಮನೆಯಲ್ಲಿ ಯಾವ ಜವಾಬ್ದಾರಿನೂ ತಗೊಂಡು ಬೆಳೆದೋಳಲ್ಲ. ತುಂಬ ಒಂಥರ ರಾಜ್ಕುಮಾರ್ ಈ ಥರ ಏನೂ ಗೊತ್ತಿರಲಿಲ್ಲ. ಬಟ್ ಮದುವೆ ಆದಮೇಲೆ ನಮ್ಮ ತಾಯಿ ಪಾತ್ರ ತುಂಬ ದೊಡ್ಡದು ಅಂತಾರೆ, ಸುಳ್ಳಲ್ಲ ಅದು. ಹೇಗೆ ಅಂತಂದರೆ ಗಂಡು ಮಕ್ಕಳಿಗೆ ಅಂದರೆ ಮನೆ ಒಳಗಿನ ಜಂಜಾಟಗಳು ಅಥವಾ ಆರ್ಥಿಕತೆ ಇರ್ಬೋದು, ಇನ್ಯಾವುದೇ ರೀತಿದು ಗಂಡು ಮಕ್ಕಳ ತಲೆನಲ್ಲಿ ಜಾಸ್ತಿ ಆಗಿಬಿಟ್ರೆ ಹೊರಗಡೆದ್ರಲ್ಲಿ ಅವ್ರಿಗೆ ಫೋಕಸ್ ಮಾಡೋಕ್ಕಾಗಲ್ಲ. ಅದನ್ನು ಹೆಂಗೆ ನಿಭಾಯಿಸ್ಬೇಕು ಅನ್ನೋದು ಪ್ರತಿ ಹೆಣ್ಣು ಕಲಿತ್ರೆ ಒಳ್ಳೆಯದು ಅಂತ, ಆಕೆಗೇನೆ ತುಂಬ ಸಮರ್ಥವಾಗಿ ಎಲ್ಲನೂ ನಿಭಾಯಿಸ್ತಾಳೆ ಅಂತ ನನಗನ್ಸುತ್ತೆ. ಯಾಕಂದರೆ ಇರುತ್ತೆ ಏರುಪೇರು, ಸ್ವಲ್ಪ ಕೆಲವು ಸಲ ಕಡಿಮೆ ಇರುತ್ತೆ, ಕೆಲವು ಸಲ ಜಾಸ್ತಿ ಇರುತ್ತೆ. ಹೆಂಗೆ ಮ್ಯಾನೇಜ್ ಮಾಡಬೇಕು ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಜೀವನ ತುಂಬ ಸುಂದರವಾಗಿ ಹೋಗುತ್ತೆ. ಉಳಿತಾಯ ಅನ್ನೋದು ಬರುತ್ತಲ್ಲ, ಅದನ್ನು ಮನೆಯಲ್ಲಿ ಹೆಣ್ಮಕ್ಳು ಜಾಗ್ರತೆ ವಹಿಸ್ಬೇಕಾ ಅಥವಾ ಗಂಡು ಮಕ್ಕಳು ವಹಿಸ್ಬೇಕಂತ ಸರ್? ಅದು ಎರಡೂ ಕಡೆನೂ ಇರಬೇಕಾಗತ್ತೆ ಸರ್. ಯಾಕಂದರೆ ಹೆಣ್ಣು ಗಂಡ ಎಷ್ಟು ತಂದು ದುಡಿದು ಕೊಟ್ರು ಅದನ್ನು ಖರ್ಚು ಮಾಡ್ತಾ ಇದ್ದರೆ ಅಲ್ಲೂ ಏನು ಉಳಿತಾಯ ಆಗೋದಿಲ್ಲ. ಅದೇ ರೀತಿ ನಾನು ಇಷ್ಟೇ ಕೊಡೋದು ನಿನಗೆ ಅಂತ ಗಂಡ ಪೂರ್ತಿ ಖರ್ಚು ಮಾಡ್ಕೊಂಡು ಹೋದ್ರು ಅಲ್ಲೂ ಉಳಿತಾಯ ಆಗೋದಿಲ್ಲ. ಇಬ್ಬರ ಮಧ್ಯೆ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅನಿಸುತ್ತೆ. ಅಂದರೆ ತುಂಬ ಜಾಸ್ತಿ ಬಂತು, ಎಷ್ಟೋ ಲಕ್ಷಗಟ್ಟಲೆ ಬರ್ತಾ ಇದೆ, ಏನೋ ಬಿಡು 1-2 ಲಕ್ಷ ಹೋದರೆ ಹೋಗಲಿ ಅನ್ನೋ ಥರ ಇದ್ದರೆ ಅದೊಂದು ಬೇರೆ, ಅದು ಗೊತ್ತಿಲ್ಲ ನನಗೆ. ಬಟ್ ನಮ್ಮ ಮಿತಿನಲ್ಲಿ ಒಂದು ಅರ್ನಿಂಗ್ ಇನ್ಕಮ್ ಅಂತ ಇದ್ದಾಗ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೇ ಅದು ಚೆನ್ನಾಗಿ ಕುಟುಂಬ ಮುಂದುವರಿಯುತ್ತೆ, ಎಲ್ಲ ರೀತಿಯಿಂದಲೂ ಮುಂದುವರಿಯುತ್ತೆ. ಆಕೆನೂ ದುಂದು ವೆಚ್ಚ ಮಾಡಬಾರ್ದು, ಆತನೂ ದುಂದು ವೆಚ್ಚ ಮಾಡಬಾರ್ದು ಅನಿಸುತ್ತೆ. ಒಂದು ಪ್ಲ್ಯಾನಿಂಗ್ ಇರುತ್ತೆ. ಹಾಗಂತ ನಾವು ಸಾಮಾಜಿಕವಾಗಿ ಏನೋ ಮಾಡೋದು ಮಟ್ಟೋದು ಎಲ್ಲೋ ಹೋಗೋದು ಬಿಡೋದು ಎಲ್ಲ ಕಟ್ ಮಾಡ್ಕೋಬೇಕು ಅಂತಿಲ್ಲ. ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಾ ಹೋದರೆ ಆಗುತ್ತೆ ಅಂತ ನಂಗೆ ಅನಿಸುತ್ತೆ ಸರ್. ಅದೇ ಒಂದೇ ನಿಮಿಷ, ಇವ್ರು ಹೇಳುವಾಗ ಎರಡು ಪದಗಳು ಬಹಳ ಮುಖ್ಯ ಅನ್ನಿಸ್ತು. ಅದಕ್ಕೆ ಪೂರಕವಾಗಿ ಒಂದೆರಡು ಮಾತು ಹೇಳಬೇಕು ಅನ್ನಿಸ್ತಾ ಇದೆ. ಬೇಂದ್ರೆ ಅವ್ರದ್ದು 2 ಕವನಗಳ ಕೆಲವು ಸಾಲು ಹೇಳ್ತೀನಿ. ಹೇಳೋದಕ್ಕೆ ಮುಖ್ಯ ಉದ್ದೇಶ ಏನು ಅಂದರೆ, ಈ ಸಾಹಿತ್ಯ, ನಿಜವಾದ ಸಾಹಿತ್ಯ ನಮ್ಮ ಬದುಕಿಗೆ ದಾರಿ ತೋರಿಸುತ್ತೆ, ಬೆಳಕು ತೋರಿಸುತ್ತೆ ಅಂತ ಅನ್ನೋದಕ್ಕೆ ನಾನು ಇದನ್ನು ಹೇಳ್ತಾ ಇರೋದು ಅಷ್ಟೇ. ಒಂದು ಭಾಳ ಜನಪ್ರಿಯವಾದ ಭಾವಗೀತೆಯ ಸಾಲು, ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆವು ಅದನ್ನೇ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ಎಷ್ಟು ಅದ್ಭುತವಾದ ಜೀವನ ತತ್ವ ಇದು. ನಾನು ಬಡವಿ ಆತ ಬಡವ, ಇದು ಒಪ್ಪಿಕೊಳ್ಳೋದಿದೆ ಅಲ್ಲ. ಎಷ್ಟೇ ದುಡ್ಡಿದ್ರೂ ಬಡವರೇ ಒಂದು ಅರ್ಥದಲ್ಲಿ. ಅದನ್ನು ತಿಳ್ಕೊಬೇಕು. ನಾವು ಶ್ರೀಮಂತರಿದ್ದೀವಿ ನಮಗೆ ಈ ಹಾಡಲ್ಲ ಅಂತಲ್ಲ. ಬಡತನದ ಬೇರೆ ಬೇರೆ ರೀತಿಗಳು ಇದ್ದಾವೆ. ಏನೇ ಇರಲಿ, ನಾನು ಬಡವಿ ಆತ ಬಡವ. ಮತ್ತು ಎಷ್ಟು ಈ ಬೇಂದ್ರೆಯವರು ದೊಡ್ಡ ಥರ ಜಾಣ ಕವಿನೂ ಹೌದು. ಅದನ್ನು ಹೆಣ್ಮಗಳ ಕಡೆಯಿಂದ ಹೇಳಿಸ್ತಾ ಇದ್ದಾರೆ. ಅಲ್ಲಿ ಹೇಳುವ ಕವನದ ಒಳಗಿನ ನಿರೂಪಕಿ ನಾನು ಬಡವಿ, ಹೆಣ್ಣಿನ ಧ್ವನಿ ಅದು. ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು ಅಂತಿದೆಯಲ್ಲ, ಆ ಬದುಕಿನ ಬಂಡವಾಳ ಏನು ಅಂದರೆ ಒಲವು ಒಲವು ಒಲವು. ಅದನ್ನೇ ಎಲ್ಲದಕ್ಕೂ ಬಳಸ್ಕೋಬೇಕು. ಅದು ಇದ್ದುಬಿಟ್ರೆ ಉಳಿದದ್ದೆಲ್ಲದು ಸರಿಯಾಗತ್ತೆ ಅನ್ನೋದು ಒಂದು ದೊಡ್ಡ ತತ್ವವನ್ನು ನಮ್ಮ ವರಕವಿಗಳು ಹೇಳ್ತಾ ಇದ್ದಾರೆ. ಅದು ಒಂದು.
ಎರಡನೇದು ಇವರು ಹೇಳಿದ್ದಕ್ಕೆ ನೀವು ಖಂಡಿತ ಇದು ಸಂಬಂಧಿಸುತ್ತೆ. ಅಷ್ಟು ಪ್ರೀತಿ, ಇಷ್ಟು ಪ್ರೀತಿ ಎಣಿಸಿ ಕಷ್ಟಪಡದಿರು. ನಾವು ಪ್ರೀತಿನೂ ಎಣಸಕ್ಕೆ ಹೋಗ್ತೀವಿ ಅಂದರೆ ಈ ಅಳತೆ ಮಾಡೋದು ಅಂತಿದೆ ಅಲ್ಲ, ದೊಡ್ಡ ಹುಚ್ಚಿದೆ. ಎಲ್ಲದನ್ನೂ ಅಳತೆ ಮಾಡ್ತೀವಿ. ಮಕ್ಕಳ ಪ್ರತಿಭೆಯನ್ನು ಅಳತೆ ಮಾಡ್ತೀವಿ, ಮನುಷ್ಯ ಯಾರಪ್ಪ ಅಂತ ಅಳತೆ ಮಾಡ್ತೀವಿ, ಅವರ ಸಂಬಳ ಇತ್ಯಾದಿ ಇತ್ಯಾದಿ ಇಟ್ಕೊಂಡು. ಈ ಅಳತೆಯದು ಹುಚ್ಚು ಭಾಳ ಇದೆ ನಮಗೆ, ಹೌದಾ? ಪ್ರೀತಿಯನ್ನು ಅಳಿತೀವಿ ಅಂತ ಬೇಂದ್ರೆ ಇಲ್ಲಿ ಎಂಥ ಒಂದು ಬೆಳಕು ತೋರಿಸ್ತಾರೆ ನೋಡ್ರಿ. ಅಷ್ಟು ಪ್ರೀತಿ, ಇಷ್ಟು ಪ್ರೀತಿ ಎಣಿಸಿ ಕಷ್ಟಪಡದಿರು. ಎಷ್ಟೇ ಇರಲಿ ಅಷ್ಟೇ ಮಿಗಿಲು. ನಮ್ಮ ಕಿರಣ ನಮಗೆ ಹಗಲು, ಉಳಿದ ಬೆಳಕು ಕತ್ತಲು. ನಮ್ಮ ಕಿರಣ ನಮಗೆ ಹಗಲು, ಉಳಿದ ಬೆಳಕು ಕತ್ತಲು. ಎಷ್ಟು ಇರುತ್ತಲ್ಲ ಅಷ್ಟೇ ಮಿಗಿಲು ಅಂತ. ಈಗ ನಾನು ಅದೇ ನೀವು ಅಲ್ಲಿ ಕೇಳ್ತಾ ಇದ್ದೀರಲ್ಲ, ಎಲ್ಲ ಕಡೆ ಶಿವಾನಂದ ಆಗಿನ ಶಿವಾನಂದ ಇರೋದು ಅಷ್ಟು. ಶಿವಾನಂದ ಇನ್ನೊಂದೇನೋ ಆಗ್ಲಿಕ್ಕೆ ಆಗಲ್ಲ, ಅದು ಅಷ್ಟೇ, ಅದೇ ಮಿಗಿಲು. ಓಕೆ, ಅದೇ ಹಗಲು ನಮಗೆ ಆಗಬೇಕು ಅಂದರೆ ನಮ್ಮ ಪ್ರೀತಿಯನ್ನು, ಈ ಒಲವು ಪ್ರೀತಿ ಎಲ್ಲ ಒಂದೇನೆ, ಅಳತೆ ಮಾಡದೇ ಇರುವುದು ಬದುಕಿನ ದೊಡ್ಡ ದಾರ್ಶನಿಕ ದೃಷ್ಟಿಕೋನ ಅಂತಲೇ ನಾನು ಒಪ್ಪಿಕೊಳ್ತೀನಿ, ಕರಿತೀನಿ ಕೂಡ. ಇದು ಈ ನೋಟ ಸರಿಯಾದ ಸಾಹಿತ್ಯದ ಒಂದು ಸ್ಪಂದನೆಯೊಂದಿಗೆ ಬರುತ್ತೆ ಅಂತ ನಾನು ಕಂಡುಕೊಂಡಿದ್ದೀನಿ ನನ್ನ ಜೀವನದಲ್ಲಿ. ಇದರೊಳಗೆ ಅವರ ಮಧ್ಯ ನಮ್ಮ ಇವ್ರ ಮಧ್ಯ ಭಿನ್ನಾಭಿಪ್ರಾಯಗಳಿರಲ್ವಾ ಅಂತ ಅಲ್ಲ, ಸಣ್ಣ ಪುಟ್ಟ ಜಗಳಗಳು ಇರಲ್ಲ ಅಂತ ಅಲ್ಲ. ಅಂದರೆ ಅಭಿಪ್ರಾಯ ಭೇದ ಇರುತ್ತೆ. ಏಕೆಂದರೆ ನಾನು ಸ್ವತಂತ್ರ, ಅವರು ಸ್ವತಂತ್ರ, ನಮ್ಮ ಮಗಳು ಭಾರಿ ಸ್ವತಂತ್ರ, ನಾವು ಮೂವರು ಸ್ವತಂತ್ರರಿದ್ದರೂ ಸಹಿತ ಎಂದೂ ಎಲ್ಲಿಯೂ ಬಿಡಲಾರದ ಒಂದು ಒಲವಿನ ಬೆಸುಗೆ ಇದೆ ನಮ್ಮಲ್ಲಿ, ಇರುತ್ತೆ ಕೂಡ. ಒಲವಿನ ಬೆಸುಗೆ ಇದೆ ಅಂಥೇಳಿ ಅವ್ರು ಏನು ಹೇಳಿದ್ರು ಎಸ್ಸು ನಾ ಏನು ಹೇಳಿದ್ರು ಹಂಗೆ ಅಲ್ಲ ಅಂತ, ಹಂಗೆ ತಪ್ಪು ಕಲ್ಪನೆ ಬರಬಾರ್ದು ಅನ್ನೋದಕ್ಕೆ ಈ ವಿವರಣೆ ಕೊಡ್ತಾ ಇದ್ದೇನೆ. ಆ ಅಭಿಪ್ರಾಯ ಭೇದಗಳಿರ್ತವೆ, ಸರಳ ರೇಖೆ ಇರಲ್ಲ. ಆದರೆ ಮೂಲದಲ್ಲಿ ಒಂದು ಒಲವು ಇರಬೇಕು. ಅದ್ರ ಮೇಲೆ ನೀವು ಏನಾದರೂ ಕಟ್ಟಿ ಚಂದಿರುತ್ತೆ, ಎಲ್ಲ ದೃಶ್ಯಗಳು ಚೆನ್ನಾಗಿರ್ತವೆ ಅನ್ನೋದು ಭಾಳ ಮುಖ್ಯ ಅಂತ ನನಗೆ ಅನ್ನಿಸ್ತಾ ಇದೆ. ಅವಾಗ ಚರ್ಚೆ ನಡೀತಾ ಅಂದರೆ ಎಲ್ಲದ್ರ ಬಗ್ಗೆ ನಾನು ಕೇಳ್ತಾರೆ, ಇಲ್ಲದ್ರ ಬಗ್ಗೆ, ಇರೋದ್ರ ಬಗ್ಗೆ, ತಗೊಳ್ಳೋದ್ರ ಬಗ್ಗೆ. ನೀವು ಹೇಳಿದ್ರಿ ಗೌರವ ಕೊಡಬೇಕು ನನಗೆ, ಅದು ನನಗೆ ಭಾಳ ಪ್ರೀತಿ. ಆಮೇಲೆ ನೀವು ಗುರು ಅಂತ ಹೇಳಿದ್ರಿ. ಅಂದರೆ ವ್ಯಕ್ತಪಡಿಸೋದ ಅಥವಾ ಒಳಗಡೆ ಇರೋದ, ತೋರ್ಪಡಿಸ್ಕೊಳ್ಳೋದು? ಒಳಗೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ. ನಮಗೆ ಮತ್ತೆ ನಮ್ಮ ದಾರ್ಶನಿಕ ಸಾಹಿತ್ಯ ಅಂದ್ಕೊಳ್ಳೋಣ ಕಲಿಸಿದ್ದು. ಆಮೇಲೆ ಒಬ್ಬ ಶರಣನನ್ನು ಕಂಡು ಶರಣ ಕೈ ಮುಗಿಯುವಾತನ ನಿಜವಾದ ಶರಣ ಅಂದರೆ ಇದರ ಅರ್ಥ ಸಾಮಾನ್ಯರು ಅಂತ ಏನು ಅಂದ್ಕೊಳ್ತೀವಲ್ಲ ಸಂಬಂಧದಲ್ಲಿ, ನಾವು ಮನುಷ್ಯರು ಅಂದ್ಕೊಳ್ಳೋಣ. ಶರಣನ ಸ್ಥಾನದಲ್ಲಿ ಮನುಷ್ಯರು. ಈ ವ್ಯಕ್ತಿ ನನಗೆ ಹೆಂಡತಿಯಾಗಿ ಸಿಕ್ಕಿರ್ಬೋದು ಸಂಬಂಧದಲ್ಲಿ, ಸಾಮಾಜಿಕ ಭಾಷೆಯಲ್ಲಿ. ಈ ವ್ಯಕ್ತಿ ಅವರ ದೃಷ್ಟಿನಲ್ಲಿ ಗಂಡಾಗಿ ಸಿಕ್ಕಿರ್ಬೋದು, ಆ ವ್ಯಕ್ತಿ ಮಗಳಾಗಿ ಸಿಕ್ಕಿರ್ಬೋದು, ಹಾಗೆ. ಆದರೆ ಒಳಗಿನ ಶಕ್ತಿ ಇದೆ ಅಲ್ವಾ, ಇಟ್ ಇಸ್ ಒನ್ ಆ್ಯಂಡ್ ಸೇಮ್. ಅದಕ್ಕೆ ಗೌರವ ಕೊಡಲೇಬೇಕು ಅಂತ ಒಂದು ರೀತಿಯಲ್ಲಿ ಅದು ಡಿಮ್ಯಾಂಡ್ ಮಾಡೋದಲ್ಲ, ಸಹಜ ಆಗಬೇಕು. ಆದರೆ ಇವತ್ತು ನಾವು ಗೌರವ ಕೊಡೋದು ಮತ್ತು ಸ್ಥಾನ ಮಾನ ಇವುಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡೆ ಯಾರಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದು ಒಂದು ಪಟ್ಟಿ ಇರುತ್ತೆ ನಮ್ಮಲ್ಲಿ. ಸುಮ್ಮನೆ ಒಬ್ಬ ಮನುಷ್ಯ ಇದ್ದಾನೆ, ಚೆಂದಾಗಿ ಬದುಕ್ತಾ ಇದ್ದಾನೆ. ಓಕೆ, ಅವನು ಮಹಾ ಶ್ರೀಮಂತನೂ ಇರ್ಬೋದು, ಆದರೆ ಚೆಂದಾಗಿ ಬದುಕ್ತಾ ಇದ್ದಾನೆ, ಮೌಲ್ಯದ ಬದುಕು. ಅಥವಾ ಅವನ ಇಂಡಸ್ಟ್ರಿ ಒಳಗೆ ಬದುಕ್ತಾ ಇರುವ ಒಬ್ಬ ಸಾಮಾನ್ಯ ಕಾರ್ಮಿಕನೂ ಆಗಿರ್ಬೋದು, ಆದರೆ ಅವನು ಚೆಂದಾಗಿ ಬದುಕ್ತಾ ಇದ್ದಾನೆ. ಈ ಇಬ್ಬರು ಒಂದು ರೀತಿಯಲ್ಲಿ ಸಮಾನರು ಈ ಅರ್ಥದಲ್ಲಿ. ಈ ಸಂಬಂಧಗಳ ಹೆಸರುಗಳು ಏನಾದರೂ ಇರಲಿ, ಗಂಡ ಇರಲಿ, ಹೆಂಡತಿ ಇರಲಿ, ಮಾಲೀಕ ಇರಲಿ, ಆಳ್ಮಗ ಇರಲಿ, ಏನು ಬೇಕಾದರೂ ಇರಲಿ. ಓಕೆ, ಮುಖ್ಯಮಂತ್ರಿನೂ ಇರ್ಬೋದು, ಅದು ಸುಮ್ಮನೆ ಮುಖ್ಯಮಂತ್ರಿ ಯಾರನ್ನೋ ವ್ಯಕ್ತಿಯಾಗಿ ನಾನು ಹೇಳ್ತಾ ಇಲ್ಲ, ಅವ್ರ ಕಚೇರಿ ಒಳಗೇನೋ ಒಬ್ಬ ಜವಾನ್ ಇರ್ಬೋದು. ನಾವು ಮನುಷ್ಯರಾಗಿ ಇಬ್ಬರಿಗೂ ಸಮಾನ ಗೌರವ ಕೊಡಬೇಕು, ಇಷ್ಟೇ ನಮಗೆ ಬೇಕಾಗಿರೋದು. ಅಂದರೆ ಚೆಂದಾಗಿ ಬದುಕೋದು ಅಂದ್ರೆ ಇದೇನೆ ಅಂತ, ಸುಂದರ ಅಂದ್ರೆ ಇದೇನೆ.
ಸರಳವಾದ ಬದುಕು ಅಂದರೆ ಇದೇನೆ, ಇಲ್ಲಿಂದನೇ ಇವೆಲ್ಲ ಹುಟ್ಕೊಳ್ಳೋದು ಈ ನೆಲೆಯಿಂದ ಅಂತ. ಓಕೆ, ಸರಳವಾದ ಬದುಕು ಅಂದರೆ ಯಾವಾಗಲೂ ಈ ಹರಕು ಬಟ್ಟೆ ಹಾಕ್ಕೊಂಡು ಹೋಗಬೇಕು ಅಂತಿಲ್ಲ. ನಾವು ಯಾವಾಗಲೂ ಬಿದ್ದು ಮನೆಯಲ್ಲೇ ಇರಬೇಕು ಅನ್ನೋ ಒಂದು ಆದರ್ಶ ಅಲ್ಲ ಅದು. ಚೆಂದಾಗಿರುವ, ಸುಂದರವಾಗಿರುವ, ಸರಳವಾಗಿರುವ ಬದುಕು ಅಂದರೆ ಸುಂದರವಾಗಿರುವ ಸಂಬಂಧಗಳ ಬದುಕು ಅದು ಅಂತ. ಇದು ಮತ್ತೆ ನಾನು ತಿರುಗಿ ಬರ್ತೀನಿ, ನಮ್ಮ ಶಿಕ್ಷಣದ ಮೂಲಭೂತ ಗುರಿಗಳಲ್ಲಿ ಒಂದಾಗಬೇಕು. ಮತ್ತು ಇದನ್ನು ಗುರಿಯಾಗಿ ಸಾಧಿಸೋದಕ್ಕೆ ನಮಗೆ ಸಾಕಷ್ಟು ಸಾಧ್ಯತೆಗಳು ಇದ್ದಾವೆ. ಆದರೆ ಆ ಕಡೆ ನಾವು ಮತ್ತೆ ಅಳತೆ ಮಾಡ್ತಾ ಇದ್ದೀವಿ. ನಾವು ಮತ್ತೆ ಅಲ್ಲಿನೂ ಕೂಡ ಅಳತೆ ಮಾಡ್ತಾ ಇದ್ದೀವಿ. ಮನಸ್ಸುಗಳನ್ನು ಬ್ಲಾಕ್ ಮಾಡ್ತೀವಿ, ಗೋಡೆ ಕಟ್ತಾ ಇದ್ದೀವಿ. ಇದೆಲ್ಲ ಒಳಗೆ ಹೋಗಲಾರ್ದಂಗೆ ಮಾಡ್ತೀವಿ. ಅದರಿಂದ ನಾವು ಇವತ್ತು ಎಷ್ಟೇ ಆರ್ಥಿಕವಾಗಿ ಮುಂದುವರಿತಾ ಇದ್ದೀವಿ, ಇಲ್ಲಂತಲ್ಲ, ಆದರೆ ಅಷ್ಟೇ ಸಂಬಂಧಗಳಲ್ಲಿ ಇವತ್ತು ನಮಗೆ ಸಮಸ್ಯೆಗಳು ಹುಟ್ಕೊಳ್ತಾ ಇದ್ದಾವೆ. ನೀವು ಕೇಳೋ ಪ್ರಶ್ನೆಯ ಮಹತ್ವ ಇರೋದೇ ಅಲ್ಲಿ. ಅದು ಯಾಕೆ ಮಹತ್ವದ ಪ್ರಶ್ನೆ ಅಂದರೆ, ಯಾಕೆ ನಾವು ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತ, ದುಃಖ ಯಾಕಿದೆ ಅಂದರೆ, ಇದು ಎಲ್ಲೋ ಒಂದು ಕಡೆ ಇದನ್ನು ನಾವು ತಪ್ಪಿಸ್ಕೊಂಡು ಬಿಟ್ಟಿದ್ದೀವಿ. ಒಲವಿನಿಂದ ಹೊರಗೆ ಬಂದಿದ್ದೀವಿ. ಒಲವು ಅಂದರೆ ಬರೀ ಗಂಡು ಹೆಣ್ಣಿನ ಮಧ್ಯದ ಒಲವು ಅಲ್ಲ, ಅದು ಜೀವನ, ಇಡೀ ಜೀವನ ಮತ್ತು ವ್ಯಕ್ತಿಗಳ ಮಧ್ಯ ಇರಬೇಕಾದ ಒಂದು ಸಂಬಂಧದ ಅರಿವು. ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಜನ ಇಷ್ಟೊತ್ತು ಕೇಳ್ತಾ ಇದ್ರಿ, ಅಪ್ಪ ಮುಂದೆ ಏನು ಅನ್ನಿಸ್ತು? ನಂಗೆ ಸಹಜ ಅನಿಸ್ತು. ನಾನು ಚಿಕ್ಕವಳಿದ್ದಾಗಿಂದ ಈ ಥರ ಅಪ್ಪ ಅಮ್ಮ ಅವರಿಬ್ಬರ ಜೊತೆ ಮಾತಾಡೋದು ನೋಡಿದ್ದೀನಿ. ನನ್ನ ಜೊತೆನೂ ಇದೇ ಥರ ಮಾತಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಹೊಸದೇನು ಅನಿಸಲ್ಲ. ಈ ಸಣ್ಣ ಅರ್ಥ ಆಗ್ತಿತ್ತಾ ಇದೆಯಲ್ಲ ಅಪ್ಪ ಅವಾಗ ನಿಮಗೆಲ್ಲ ಹೇಳ್ಕೊಡ್ತಿದ್ದು? ಅದು ಎಲ್ಲ ಹೇಗೆ? ನಾವು ವಚನ ಹೇಳ್ಕೊಡ್ತಿದ್ರಂತೆ, ತ್ರಿಪದಿ ಹೇಳ್ಕೊಡ್ತಿದ್ರು, ಇನ್ನೊಂದು ಮತ್ತೆ ಅಂದ್ರೆ ಹೇಳ್ಕೊಡ್ತಿದ್ರು ಅಂತಂದ್ರೆ ನಾ ಹೇಳ್ತೀನಿ ನೀನು ಹೇಳು ಅಂತ ಹಂಗೇನು ಹೇಳ್ಕೊಟ್ಟಿಲ್ಲ. ಅವರು ಓದ್ತಿದ್ದು, ನಾನು ಸುಮ್ಮನೆ ಅವ್ರ ಪಕ್ಕ ಕುತ್ಕೊಂಡು ಕೇಳಿಸ್ಕೊಳ್ತಿದ್ದೆ ಅಷ್ಟೇ. ಎಷ್ಟರ ಮಟ್ಟಿಗೆ ಅರ್ಥ ಆಗ್ತಿತ್ತು ಅಷ್ಟೊಳಗೆ ಹೋಗ್ತಾ ಇತ್ತು. ನಮ್ಮ ಆಧುನಿಕ ಕನ್ನಡ ಸಾಹಿತ್ಯದ ಇಬ್ಬರು ಧ್ರುವತಾರೆಗಳು ಅಂತಲೇ ಹೇಳ್ಬೋದು. ಅವರ ಒಂದೊಂದು ಕವನ, ಪುಟ್ಟ ಪುಟ್ಟ ಕವನ ನಿಮ್ಮ ಎದುರಿಗೆ ವಾಚನ ಮಾಡಬೇಕು ಅಂತ ನನಗೆ ಆಸೆ. ಶ್ರೀ ಕುವೆಂಪು ಅವರ ಒಂದು ಕವನ, ಯಾರು ಪುರಸ್ಕರಿಸಲೇನು, ಇದು ಕವನದ ಶೀರ್ಷಿಕೆ. ತುಂಬ ಚಿಕ್ಕ ಕವನ, ಆದರೆ ಬಹಳ ಮೌಲಿಕವಾದ ಕವನ ಕೂಡ ಹೌದು. ಈ 6-8 ಸಾಲಿನಲ್ಲಿ ಒಂದು ಜೀವನ ಸತ್ಯವನ್ನು, ಒಂದು ತತ್ವವನ್ನು ಕಟ್ಟಿಕೊಡ್ತಾ ಇದ್ದಾರೆ ಶ್ರೀ ಕುವೆಂಪು ಅವರು. ಯಾರು ಪುರಸ್ಕರಿಸಲೇನು, ಯಾರು ತಿರಸ್ಕರಿಸಲೇನು, ಹೊಗಳಲೇನು ತೆಗಳಲೇನು, ಲೋಕ ತೊರೆದು ಬಿಟ್ಟರೇನು, ಕೊಟ್ಟ ಕೊನೆಗೆ ಬರಲು ಮನೆಗೆ, ನಿನಗೆ ನಾನು ನನಗೆ ನೀನು. 2 0 ಸೇರಿ ಚಿಹ್ನೆ ಪೂರ್ಣವಲ್ತೆ ಒಂದು ತಾನು. ಈಗ ಇವ್ರ ಸಂಭಾಷಣೆ ಇತ್ತಿತ್ತಲಾಗಿ ನೀವು ಸೇರ್ಕೋತೀರಿ ಹಾಗಾದ್ರೆ? ಹಾ, ಸೇರ್ಕೊಳ್ತೀನಿ. ಹೌದಾ? ಹೌದು. ಓಕೆ. ಅವರು ಅದನ್ನ ತಡೆಯಲ್ಲ. ಚಿಕ್ಕವಳಿದ್ದಾಗಿಂದ ನಾನು ಏನೇ ಹೇಳೋದಿದ್ರು ಅದಕ್ಕೆ ಬಹಳ ಗೌರವ ಕೊಟ್ಟು, ಆಮೇಲೆ ಬಹಳ ಮಹತ್ವ ಕೊಟ್ಟ ಕೇಳಿಸ್ಕೊತಿದ್ರು. ಆಮೇಲೆ ಮನೇಲಿ ಏನೇ ದೊಡ್ಡ ನಿರ್ಧಾರ ಮಾಡೋದಿದ್ರು ನನ್ಗೇನ್ ಅನ್ಸುತ್ತೆ ಅಂತ ಕೇಳ್ತಿದ್ರು. ಅದಕ್ಕೆ ಅಂದ್ರೆ ನಾನು ವಯಸ್ಸಿನಲ್ಲಿ ಚಿಕ್ಕವಳಿದ್ರು ಜವಾಬ್ದಾರಿ ಅಥವಾ ಗೌರವದಲ್ಲಿ ಸಣ್ಣವಳಾಗಿಲ್ಲ ಈ ಮನೆಯಲ್ಲಿ. ಎಲ್ಲರಿಗೂ ಒಂಥರ ಎಷ್ಟೊಂದ್ಸಲ ಫ್ರೆಂಡ್ಸ್ ಅನಿಸ್ತಾರೆ, ಎಷ್ಟೊಂದ್ಸಲ ಅಪ್ಪ ಅಮ್ಮ ಅಂತಾನು ಅನಿಸ್ತಾರೆ. ಅದೊಂಥರ ಸಹಜವಾಗಿ ಹಂಗಿದೆ ನಮ್ದು ಸಂಬಂಧ. ಫ್ರೆಂಡ್ ಸರ್ಕಲ್ ಹೆಂಗಿರುತ್ತೆ? ಇಂಥವ್ರನ್ನ ಆಯ್ಕೆ ಮಾಡ್ಕೋತೀರ, ಬೇರೆ ಬೇರೆ ಸ್ತರದಿಂದ ಬಂದವ್ರು ಹೇಗೆ ಅಲ್ಲಿ ಹೊಂದಾಣಿಕೆ? ನಮ್ ಬಾಲ ಬೆಳಗ್ದಲ್ಲಿದ್ದಾಗೂ ಆಯ್ತು, ಇಲ್ಲೂ ಅತಿ ದೊಡ್ಡ ಕ್ಲಾಸ್ ರೂಮ್ ಅಂತ ಇಲ್ಲ. ಬಾಳ ಅಂದ್ರೆ 10 ಜನ ಅದಷ್ಟೇ. ಅವರೆಲ್ಲ ಫ್ರೆಂಡ್ಸ್ ಆಗ್ಲೇಬೇಕಲ್ಲ. ಸಣ್ಣ ಕ್ಲಾಸ್ ರೂಮ್ ಇದ್ದಾಗ ಸಹಜವಾಗಿ ಎಲ್ಲರೂ ಫ್ರೆಂಡ್ಸ್ ಆಗೇ ಬಿಡ್ತಾರೆ. ಜಗಳಗಳು ಅದ್ರೊಳಗೆ ಸಹಜವಾಗಿ ಆಗ್ತವೆ. ಅದು ಮತ್ತೆ ಸರಿ ಮಾಡ್ಕೊಳ್ಳೋದು ಅದೆಲ್ಲ ಏನ್ ನಡೆಯುತ್ತೆ ಆಕ್ಚುಲಿ ನಿಮ್ಮಲ್ಲಿ? ಏನ್ ಚರ್ಚೆಗಳು ನಡೆಯುತ್ತೆ? ಅಂದ್ರೆ ನಾವು ಓದೋದ್ರ ಬಗ್ಗೆ ಇದ್ದಿರ್ಬೋದು. ಕೆಲವು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಜೊತೆನೂ ಬೇರೆ ಬೇರೆ ತರ ಗೆಳೆತನ ಇರುತ್ತೆ.
ಕೆಲವ್ರ ಜೊತೆ ಈ ಫಿಲ್ಮ್ಗಳ ಬಗ್ಗೆ ಮಾತಾಡ್ತಿದ್ದಿರ್ಬೋದು, ಇನ್ನು ಕೆಲವ್ರ ಜೊತೆ ನಮ್ಮ ಜೀವನದ ಬಗ್ಗೆನೇ ಮಾತಾಡ್ತಿರ್ಬೋದು, ಅಥವಾ ನಮ್ಗೆ ತೀವ್ರವಾಗಿ ಏನು ಅನ್ನಿಸ್ತಿರುತ್ತೆ ಅದ್ರ ಜೊತೆ ಚರ್ಚೆ ಮಾಡ್ತಿರ್ತೀವಿ. ಇನ್ನು ಕೆಲವ್ರ ಸಲ ಭಾಳ ಜನಕ್ಕೆ ಪುಸ್ತಕ ಓದೋದು ಭಾಳ ಇಷ್ಟ, ಆ ಪುಸ್ತಕಗಳ ಬಗ್ಗೆ ಮಾತಾಡ್ತೀವಿ. ಇನ್ನು ಕೆಲವು ಸಲ ಸುಮ್ಮನೆ ಹಾಗೆ ಹರಟೆ, ಯಾವುದು ವಿಷಯನೇ ಇರಲ್ಲ, ಸುಮ್ಮನೆ ಹಾಗೇನು ಮಾತಾಡ್ತಿರ್ತೀವಿ. ಎಲ್ಲದರದ್ದು ಒಂದು ಮಿಶ್ರಣ, ಆ ಥರದ್ದೇ ಗೆಳೆತನಗಳು ಆಗ್ತವೆ. ಈ ಒಂದು ಏಜಿಗೆ ಬಂದ ನಂತರ ನೀವು ಹೇಳ್ತಾ ಇದ್ರಿ ಅಪ್ಪ ಅಮ್ಮ ಫ್ರೆಂಡ್ಸ್ ಥರ ಇದ್ದಾರೆ ಈಗ ಅಂತ, ಒಂದಿಷ್ಟು ಹಂಚ್ಕೋಬೇಕಾಗ್ತದೆ, ಒಂದಿಷ್ಟು ಹಂಚ್ಕೊಳ್ಳಾರ್ದು ವಿಷಯ ಇರುತ್ತೆ. ಈ ಏಜಲ್ಲಿ ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀರಿ? ತುಂಬ ಈ ವಯಸ್ಸು ಅಲ್ವಾ, ಒಂದು ಕ್ರಿಟಿಕಲ್ ಅಂತಲೇ ಹೇಳ್ಬೋದು. ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ ಅದನ್ನು? ಅಂದರೆ ನಾನು ಬೇರೆ ಕಡೆನೂ ನೋಡಿದ್ದೀನಿ, ಅದು ನನಗೆ ಅರ್ಥ ಆಗಿದ್ದೇನು ಅಂದರೆ ಅಪ್ಪ ಅಮ್ಮನ ಜೊತೆ ಹಂಚ್ಕೊಳ್ಬೇಕಂದ್ರೆ ನನಗೆ ಹಿಂಗೆ ಹಂಚ್ಕೊಳ್ಳೋದ್ರಿಂದ ನನಗೇನು ಅಪಾಯ ಇಲ್ಲ ಅಂತ ಅನ್ನಿಸ್ಬೇಕು ಮಗುಗೆ. ಈಗ ನಂಗೆ ಅಪ್ಪ ಅಮ್ಮನ ಜೊತೆ ಏನೋ ಹಂಚ್ಕೊಂಡ್ಬಿಟ್ರೆ ಅವ್ರ ಕಡೆ ನಾ ಬೈಸ್ಕೊತೀನಿ ಅಥವಾ ಯಾವುದೋ ಪನಿಷ್ಮೆಂಟ್ ಸಿಗುತ್ತೆ ಅಂದರೆ ಆ ಮಗುಗೆ ಅವ್ರ ಅಪ್ಪ ಅಮ್ಮನ ಜೊತೆ ಹಂಚ್ಕೊಳ್ಳೋಕ್ಕೇನೆ ಇಷ್ಟ ಆಗ್ಲಿಕ್ಕಿಲ್ಲ. ಆ ಥರದ ವಾತಾವರಣ ನಮ್ಮ ಮನೇಲಿ ಇಲ್ಲ. ನನಗೆ ಯಾವುದೇ ವಿಷಯ ಇದ್ರೂ ಅವ್ರ ಜೊತೆ ಹಂಚ್ಕೋಬೇಕಂತಾನೆ ಅನಿಸುತ್ತೆ. ಅಂದರೆ ನಾನು ಓಪನ್ ಆಗಿದ್ದೀನಿ, ಯಾವುದೇ ಥರದ ನನಗೆ ಯಾವುದೇ ಥರದ್ದು ಶೇಮ್ ಅಂತ ಯಾವುದೂ ಇಲ್ಲ, ಎಲ್ಲನೂ ಅವ್ರ ಜೊತೆ ಹಂಚ್ಕೊಳ್ತೀನಿ. ಅವ್ರು ಅದನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಆ ಥರದ ಅಂದರೆ ಈ ಪರ್ಮಿಷನ್ ತಗೊಳ್ಳೋದ ಅಥವಾ ಸರಿ ತಪ್ಪು ಅಂತ ಕೇಳೋದ? ಆ ವಿಷಯದ ಮೇಲೆ ಹೋಗುತ್ತೆ, ಎರಡೂ ಇದೆ. ಯಾಕಂದ್ರೆ ಅವ್ರು ನಮ್ಮ ಅಪ್ಪ ಅಮ್ಮನೂ ಹೌದು, ಯಾಕಂದ್ರೆ ನಾನು ಸುರಕ್ಷಿತವಾಗಿರೋದು ಅವ್ರು ಹಂಗೆ ನೋಡ್ಕೊಳ್ಳೋದು ಅವ್ರ ಜವಾಬ್ದಾರಿನೂ ಹೌದಲ್ವಾ. ಅದಕ್ಕೆ ಕೆಲವೊಂದ್ಸಲ ಅವ್ರ ಕಡೆಯಿಂದ ಅನುಮತಿ ಕೇಳಬೇಕಾಗತ್ತೆ. ಇನ್ನು ಕೆಲವು ಸಲ ನಾನು ಹಿಂಗೆ ಮಾಡ್ತೀನಿ ನಿಮ್ಗೆ ಹೇಳ್ತಾ ಇದ್ದೀರಿ ಅಂತಲೂ ಹೇಳೋದಿರುತ್ತೆ. ಎರಡೂ ಇದೆ. ಓಕೆ. ಆದರೆ ನಾನು ಎಂದೂ ಹೆಂಗೆ ಹಂಚ್ಕೊಂಡಿದ್ದಕ್ಕೆ ಅವ್ರು ಸಿಟ್ಟು ಮಾಡಿಕೊಂಡು ನೀ ಹಂಗೆ ಮಾಡಬಾರ್ದು ಅಥವಾ ಅಂದರೆ ಬೈದಿದ್ದು ಕೂಗಾಟ ಹೊಡೆದಾಟ ಹಂಗೇನೂ ಆಗಿಲ್ಲ. ತಪ್ಪು ದಾರಿ ಹೊರಟಿದ್ರೆ ಅದು ಹಂಗೆ ಮಾಡ್ಬೋದಾ ವಿಚಾರ ಮಾಡು ಅಂತ ಹೇಳ್ತಾರೆ ಹೊರತು ಹಿಂಗೆ ಮಾಡು ಹಾಗೆ ಮಾಡು ಅಂತ ಎಂದು ಧೋರಣೆ ಇಲ್ಲ. ಈಗ ಸುಮಾರು ಮಕ್ಕಳನ್ನ ನಾವು ನೋಡಿದ್ದೀವಿ, ಅದು ನಮ್ಮನೇಲೂ ಸೇರಿದೆ, ಏನು ಬೇರೆ ಅಂತೇನಿಲ್ಲ. ಯಾರಾದರೂ ಬೇರೆದವ್ರು ಮೂರನೇ ವ್ಯಕ್ತಿ ಬಂದರೆ ತಮ್ಮ ಪಾಡಿಗೆ ತಾವು ಎದ್ದು ಒಳಗಡೆ ಹೋಗ್ಬಿಡ್ತಾರೆ ರೂಮ್ಗೆ. ಅಂದರೆ ನನಗೆ ಸಂಬಂಧಪಡಲಾರ್ದು ವಿಚಾರ ಇದು. ಅವ್ರವ್ರು ಏನೋ ಬಂದರೆ ಅವ್ರವ್ರದ್ದು ಏನೋ ವ್ಯವಹಾರ ಮುಗಿಸ್ಕೊತಾರೆ ಹೋಗ್ತಾರೆ. ಒಳಗಡೆ ಎಷ್ಟು ಕುದೀತಾ ಇರ್ತಾರೆ ಅಂದರೆ ಇವನು ಯಾವಾಗ ಹೋಗ್ತಾನಪ್ಪ ಅಂತ ಅಂದ್ಕೊಂಡಿರ್ತಾರೆ. ಹೋದ್ಮೇಲೆ ಹೊರಗಡೆ ಬರ್ತಾರೆ. ಯಾಕಮ್ಮ ಬರಲೇ ಇಲ್ಲ ಅಂತ ಅಪ್ಪ ಕೇಳಬಹುದು, ಇಲ್ಲ ಅಂದ್ರೆ ಅದು ಇಲ್ಲ. ಯಾಕೆ ಅಂಥದ್ದು ಏರ್ಪಾಟಾಗುತ್ತೆ? ಎಲ್ಲಿ ಗ್ಯಾಪ್ ಇದೆ ಅದಕ್ಕೆ ಅಂತ? ನಾನು ಹಾಗೆ ಇದ್ದೆ. ಅಂದರೆ ಒಂದು ವಯಸ್ಸಲ್ಲಿ ಅದು ಭಾಳ ಸಹಜ ಅನಿಸುತ್ತೆ. ಯಾಕಂದ್ರೆ ಅಪ್ಪ ಅಮ್ಮ ಅವ್ರಿಗೆ ಹೇಳೋರ ಜೊತೆ ಮಾತಾಡೋದು ನನಗೇನು ಅರ್ಥನೇ ಆಗ್ತಿರ್ಲಿಕ್ಕಿಲ್ಲ. ಅವಾಗ ಆಮೇಲೆ ಸಂಕೋಚನೂ ಇದ್ದಿರ್ಬೋದು. ಅದಕ್ಕೆ ನನ್ನ ಪಾಡಿಗೆ ನಾನು ಒಳಗೆ ಹೋಗ್ಬಿಡ್ತೀನಿ ಅಂತಲೂ ಇದ್ದಿರ್ಬೋದು. ಆದರೆ ನನಗಾಗಿದ್ದೇನು ಅಂದರೆ ಸ್ವಲ್ಪ ನಾನು ದೊಡ್ಡವಳಾದಂಗೆ ಅಪ್ಪ ಅಮ್ಮ ಹೇಳ್ತಿದ್ರು, ಯಾರೇ ಮನೆಗೆ ಬಂದರೂ ಅವ್ರು ಚೆನ್ನಾಗಿದ್ದಾರೆ ಹೆಂಗಿದ್ದಾರೆ ಅಂತ ಕೇಳು, ಆಮೇಲೆ ಎಲ್ಲ ಆದ್ಮೇಲೆ ಒಳಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ರು. ಅದೇ ಈಗೂ ಹಾಗೆ ಇದೆ. ಅಂದರೆ ಯಾರು ಬಂದರೆ ಅವ್ರು ಮಾತಾಡ್ಸ್ಲಾರ್ದೆ ಒಳಗೆ ಹೋಗೋದು ಆ ರೀತಿ ಏನಿಲ್ಲ. ಅದೇ ಅವ್ರು ಮಾತಾಡೋ ವಿಷಯ ನನಗೆ ಅಷ್ಟು ಏನೂ ಅದ್ರಲ್ಲಿ ನನ್ನ ಪಾತ್ರನೇ ಇಲ್ಲ ಅಂದರೆ ಅವಾಗ ನನ್ನ ಪಾಡಿಗೆ ನಾನು ಒಳಗಿರ್ತೀನಿ ಅಷ್ಟೇ. ಓಕೆ. ನಿಮ್ಮ ದೊಡ್ಡ ಬಳಗ ಎಲ್ಲ ಬೆಂಗಳೂರಲ್ಲೇ ಇದ್ದೀರಿ. ನಿಮ್ಮ ಚಿಕ್ಕಪ್ಪಂದಿರು ಚಿಕ್ಕಮ್ಮಂದಿರು ನಮ್ಮ ಅಣ್ಣ ತಮ್ಮಗಳು ಅವ್ರ ಜೊತೆ ಸಂಬಂಧಗಳನ್ನ ಹೇಗೆ ಇಟ್ಕೊಂಡಿದ್ದೀರಿ, ಹೇಗೆ ಇಟ್ಕೋಬೇಕು? ಅಂದರೆ ನಾವು ಭಾಳ ಭೇಟಿ ಆಗಲ್ಲ. ಯಾವಾಗ ಭೇಟಿ ಆಗ್ತೀವೋ ಅವಾಗ ಭಾಳ ಸಹಜವಾಗಿ ಸಣ್ಣವರಿದ್ದ ಹೇಗೆ ಹತ್ತಿರದಲ್ಲಿ ಇರ್ತಿದ್ವಿ, ಚೆನ್ನಾಗಿ ಮಾತಾಡ್ಸೋದು, ಕೆಲವೊಂದ್ಸಲ ಆಟ ಆಡ್ತಿದ್ವಿ, ಹಾಗೆ ಇದೆ. ಆದರೆ ಅದನ್ನು ಬಿಟ್ಟಾಗ ಮತ್ತೆ ಹಾಗೇನಿಲ್ಲ. ಅಷ್ಟು ಸಂಬಂಧ ಅಂದರೆ ಅದನ್ನು ನೋಡ್ಕೊಂಡು ಹೋಗಬೇಕು, ಅವ್ರಿಗೆ ಫೋನ್ ಮಾಡಬೇಕು, ಆ ಥರ ಏನೂ ಇಲ್ಲ. ಯಾವಾಗ ಭೇಟಿ ಆಗ್ತೀವಿ ಅವಾಗ ಇರ್ತದೆ ಅಷ್ಟೆ. ಈಗ ಅಪ್ಪಂದು ಒಂದು ಜರ್ನಿ ನೋಡಿದರೆ ಅವರಿಗೆ ಕೆರೆಗಳ ಜೊತೆಗೆ ನಂಟಿದೆ, ದಾರಿಗಳ ಜೊತೆಗೆ ನಂಟಿದೆ, ಊರುಗಳ ಜೊತೆಗೆ ನಂಟಿದೆ, ದೇವಸ್ಥಾನದ ನಂಟಿದೆ. ಹಳ್ಳಿಯಲ್ಲಿ ಬದುಕಿರೋದ್ರಿಂದ ನೀವು ಬರೀ ಸಿಟಿಯಲ್ಲೇ ಬೆಳೆದಿರೋದ್ರಿಂದ ಹಳ್ಳಿಯನ್ನು ಮಿಸ್ ಮಾಡ್ಕೋತೀರಿ ಅಂತ ಅನಿಸ್ತಾ ಇದೆಯಾ? ನಾನು ಹಳ್ಳಿಗೂ ಭಾಳಷ್ಟು ಹೋಗಿರ್ತೀನಿ ಅಪ್ಪ ಅಮ್ಮನ ಜೊತೆ. ಅದಕ್ಕೆ ಅಷ್ಟೊಂದು ಮಿಸ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ. ಅಮ್ಮನ ಹಿಟ್ನಳ್ಳಿ ಅಂತ
ಅಲ್ಲಿಗೆ ಭಾಳಷ್ಟು ಸಲ ಹೋಗಿದ್ದೀನಿ. ಅಪ್ಪನ ಜೊತೆ ಅವರು ನರೇಗಲ್ಗೆ ಭಾಳಷ್ಟು ಸಲ ಹೋಗಿದ್ದೀನಿ. ಅಲ್ಲಿ ಜೀವನನೂ ಸ್ವಲ್ಪ ಅಲ್ಲೇ ಇರ್ತೀನಿ ಕೆಲವು ದಿನ, ಅಲ್ಲಿದು ಅರ್ಥ ಆಗುತ್ತೆ. ಅದೇ ಹೊತ್ತಿಗೆ ಇಲ್ಲೇ ಹೆಚ್ಚು ಬೆಳೆದಿರೋದ್ರಿಂದ ಇದು ಸ್ವಲ್ಪ ಹೆಚ್ಚು ರೂಢಿ ಇದೆ ಅಷ್ಟೇ. ಅದರಲ್ಲಿ ಹೋದ್ರೆ ಸಹಜವಾಗಿ ಅಡಾಪ್ಟ್ ಆಗ್ಬೋದು. ಓಕೆ. ಮನೆಯಲ್ಲಿ ಆಗುವ ಪಾಠ ಮತ್ತು ಶಾಲೆಯಲ್ಲಿ ಆಗುವ ಪಾಠ ಎರಡನ್ನೂ ಗಮನಿಸಿದ್ರೆ ಏನು ಮಿಸ್ ಹೊಡಿತಾ ಇದೆ ಸ್ಕೂಲ್ಗಳಲ್ಲಿ, ಇವತ್ತಿನ ಸ್ಕೂಲ್ಗಳಲ್ಲಿ? ಬಹುಶಃ ಅದು ನನ್ಗನ್ಸಿದ್ದು ಅಂದರೆ ನಾನು ಮೊದಲಿಗೆ ಕಾರಣ ಕೊಡ್ತೀನಿ ಯಾಕೆ ಹಿಂಗೆ ನಂಗೆ ಅನಿಸುತ್ತೆ ಅಂದರೆ, ನಾನು ಬೆಳಿಬೇಕಾದ್ರೆ ಮನೆಯಲ್ಲಿ ಈ ಥರ ಸಂಭಾಷಣೆಗಳು ನಡೀತಿದ್ವು. ಆಮೇಲೆ ನಾನು ಧ್ವನಿಯಲ್ಲಿ ಭಾಳ ಬೆಳೆದಿದ್ದೀನಿ ಅಪ್ಪನ ಸಂಸ್ಥೆಯಲ್ಲಿ. ಅಲ್ಲೂ ನಾನು ಭಾಳಷ್ಟು ಕಲ್ತಿದ್ದೀನಿ. ನನ್ನ ಮನೆ ಮತ್ತು ಆ ಸಂಸ್ಥೆ ಎರಡೂ ಬೇರೆ ಬೇರೆ ಅಂತ ಆಗಲೇ ಇಲ್ಲ. ಅದೇ ರೀತಿ ನಾನು ಹೋಗೋ ಶಾಲೆಗಳು ಕೂಡ ಆ ಥರನೇ ಇದ್ದಿದ್ದರಿಂದ ಅದೆಲ್ಲ ಒಂದೇ ಅನಿಸ್ತಿತ್ತು ನನಗೆ. ಯಾವುದು ಬೇರೆ, ಇದು ಶಾಲೆಯಲ್ಲಿ ಕಲ್ತಿರೋ ಪಾಠ ಬೇರೆ, ಮನೇಲಿ ಕಲಿಬೇಕಾಗಿರೋ ಪಾಠ ಬೇರೆ, ಅಲ್ಲಿದ್ದಾಗ ಬೇರೆ, ಅಂದರೆ ಸಪ್ರೇಟ್ ಅಂತ ಅನ್ನಿಸ್ತಿರ್ಲಿಲ್ಲ. ಒಂದೇ ಎಲ್ಲ ಕೂಡಿ ಒಂದು ಕಡೆಯಿಂದ ಕಲಿತಾ ಹೋಗಿದ್ದು. ಬಹುಶಃ ಇದು ಎಲ್ಲೋ ಮಿಸ್ ಆಗ್ತಿದೆ ಏನೋ ಅಂತ ನನಗನ್ಸುತ್ತೆ. ಅಂದರೆ ನೀನು ಮನೆಯಲ್ಲಿ ಕಲಿಬೇಕಾಗಿರೋದೇ ಬೇರೆ, ಶಾಲೆಯಲ್ಲಿ ಕಲಿಬೇಕಾಗಿರೋದೇ ಬೇರೆ. ಶಾಲೆಯಿಂದ ಮನೆಗೆ ಬಂದಮೇಲೆ ಶಾಲೆಯಲ್ಲಿ ಕಲ್ತಿದ್ದು ಮರ್ತು ಬಿಡಬೇಕು, ಅಥವಾ ಮನೆಯಿಂದ ಶಾಲೆಗೆ ಹೋದಾಗ ಮನೆಯಲ್ಲಿ ಇರಬೇಕಾಗಿರೋ ಮೌಲ್ಯಗಳನ್ನು ಮರ್ತು ಬಿಡಬೇಕು. ಬಹುಶಃ ಹಾಗೇನೋ ಆಗ್ತಿದ್ದಿರ್ಬೋದು. ಆದರೆ ನನಗೆ ಆಗಿದ್ದು ಈ ಅನುಭವ, ಇದರಿಂದಾಗಿ ನಾನು ಭಾಳ ಬೆಳೆದಿದ್ದೀನಿ ಅಂತ ನನಗನ್ಸುತ್ತೆ ಒಬ್ಬ ವ್ಯಕ್ತಿಯಾಗಿ. ತುಂಬ ಇವತ್ತು ಓದ್ತಾ ಇರೋ ಶಿಕ್ಷಣ ಮಕ್ಕಳಿಗೆ ಅಥವಾ ಪಾಲಕರು ನಾವು ಹೇಳ್ಕೊಡ್ತೀವಿ, ಅವರು ಅದನ್ನೇ ಓದ್ತಾ ಇದ್ದಾರೆ ಅನಿಸುತ್ತೆ. ಏನು ನೌಕರಿ ತೊಗೊತೀವಿ ಅದನ್ನು ನೀವು ಓದು ಅಂತ ಹೇಳ್ತೀವಿ ನಾವು ಅವನಿಗೆ. ಅಂದರೆ ನೀನು ಇದನ್ನು ಓದಿದರೆ ಇಷ್ಟು ನಿನಗೆ ಸಂಬಳ ಸಿಗುತ್ತೆ, ಇದು ಅದು ಎಷ್ಟರ ಮಟ್ಟಿಗೆ ಸರಿ? ಅಥವಾ ನನ್ನ ಇಚ್ಛಾಶಕ್ತಿ, ನಾನು ಓದ್ತೀನಿ, ಅದ್ರ ಗೊಡವೆ ಬೇಡ, ಅದ್ರದ್ದು ಬೇಡ ಅಂತ ಓದೋದು ಸರಿ? ಅಥವಾ ನಿಮ್ಮ ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಸಂಬಂಧಗಳು ಇದೆಯಾ ಇವತ್ತಿನ ಶಿಕ್ಷಣದಲ್ಲಿ? ಅಂದರೆ ಒಂದು ವ್ಯವಸ್ಥೆಯಾಗಿ ನೋಡೋದಾದರೆ ಖಂಡಿತ ಇದೆ. ಯಾಕಂದರೆ ನಾನೇ ಈಗ ರಿಸರ್ಚ್ ಕಡೆ ಹೋಗ್ಬೇಕಂದ್ರೆ ನಾನು ಅದಕ್ಕೆ ತಕ್ಕಂಥ ಓದನ್ನೇ ನಾನು ಮಾಡಬೇಕಾಗತ್ತೆ. ಅದು ವ್ಯವಸ್ಥೆಯಲ್ಲಿ ಹಂಗಿದೆ. ಅದರ ಅರ್ಥ ನಾನು ವ್ಯವಸ್ಥೆಯಿಂದನೇ ಓಡಿ ಹೋಗಬೇಕು ಅಂತಲ್ಲ. ಈಗ ನನಗೆ ನಿಜವಾಗ್ಲೂ ರಿಸರ್ಚ್ ಮಾಡೋದು ಇಷ್ಟ ಇದೆಯಾ ಅಂತ ನಾನು ಕೇಳ್ಕೋಬೇಕು. ಹಂಗಿದ್ದಾಗ ನಾನು ಏನು ಮಾಡಬೇಕು ಆ ಹೆಜ್ಜೆ ತಗೊಳ್ಳೇಬೇಕಾಗತ್ತೆ. ಆದರೆ ಮುಂದೆ ಜಾಬನ್ನೇ ತಲೆಯಲ್ಲಿ ಇಟ್ಕೊಂಡು ನಾನು ಏನು ಓದಬೇಕು ಅದನ್ನ ಹೀಗೆ ನಿರ್ಧಾರ ಮಾಡೋದು ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ ಅನಿಸುತ್ತೆ. ಏನಾಗ್ಬೇಕಂತಿದ್ದೀರಿ ನೀವೀಗ? ನನಗೆ ನಿಜ ಹೇಳ್ಬೇಕಂದ್ರೆ ಇನ್ನೂ ನಾನು ಹುಡುಕ್ತಾ ಇದ್ದೀನಿ. ಬಯಾಲಜಿ ಫೀಲ್ಡಲ್ಲೇ ಭಾಳಷ್ಟು ಕ್ಷೇತ್ರಗಳಿದ್ದಾವೆ. ಇಕಾಲಜಿ ಇದೆ, ರಿಸರ್ಚ್ ಇದೆ, ಸೈನ್ಸ್ ಕಮ್ಯುನಿಕೇಷನ್ ಅಂತ ಇವಾಗ ಭಾಳ ಹೊಸದಾಗಿ ಹುಟ್ಕೊಳ್ತಾ ಇದೆ. ನಾನು ಇನ್ನೂ ಎಲ್ಲ ನಾನು ನೋಡ್ತಾ ಇದ್ದೀನಿ. ಓಕೆ, ಅದ್ಭುತ. ಹೆಂಗೆ ಇದನ್ನೆಲ್ಲ ಮಾತಾಡೋಕ್ಕೆ ಹೆಂಗೆ ಕಳಿಸಿದ್ರಮ್ಮ ನನಗೆ? ನಂಗೂ ಗೊತ್ತಿಲ್ಲ. ನಾನು ಸುಮಾರು ಜನ ಮಾತಾಡ್ಸಿದ್ದೀನಿ, ಇಷ್ಟು ಪ್ರೌಢವಾಗಿ ಮಾತಾಡೋದೇ ಕಲೀಲಿಲ್ಲ ಅವರು. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಮತ್ತಿನ್ನೇನು ಹೇಳ್ತೀರಿ ನಿಮ್ಮ ಸಮಕಾಲೀನ ಹುಡುಗಿಯರಿಗೆ? ನಾನು ಭಾಳ ಸಣ್ಣವಳು ಅನ್ನಿಸ್ತೀನಿ. ಅಂದರೆ ನಾನು ಬೇರೆಯವರಿಗೆ ಹೇಳೋ ಅಷ್ಟು ನಾನು ಇನ್ನೂ ಕಲ್ತಿಲ್ಲ ಅಂತ ಅನಿಸುತ್ತೆ. ಆದರೆ ಬಹುಶಃ ಎಲ್ಲ ನಮಗಿನ್ನ ಗೊತ್ತಿಲ್ಲ, ನಿಧಾನಕ್ಕೆ ಕಲಿತಾ ಹೋಗಬೇಕು ಅಂತ ಅನಿಸುತ್ತೆ. ಅದ್ಭುತ.